ಈ ಹೋಟೆಲ್ ಏನಿದೆ ನಾಟಿ ಮನೆ ಅಂತ ನೀರ್ ದೋಸೆ ಸ್ವಲ್ಪ ಸ್ವಲ್ಪ ಹಲೋ ಫ್ರೆಂಡ್ಸ್, ನಾನು ರೇಖಾ ಜೆನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಕೂಡ ಬಂದು ಸುಸ್ವಾಗತ. ಈಗ ಇರುವಂಥ ಜಾಗ ಬಂದು ಬಸವೇಶ್ವರ ನಗರ ಆ್ಯಕ್ಚುಲಿ. ಸೊ ಇಲ್ಲಿ ಲೊಕೇಟೆಡ್ ಆಗಿರುವ ಇದು ಏನಿದೆ ಈ ಒಂದು ನಾಟಿ ಮನೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇರುವಂಥ ಫುಡ್ ಬಂದು ನಿಮಗೆ ಎಲ್ಲ ಟೈಪ್ಸ್ ವೆರೈಟೀಸ್ ಆಫ್ ಫುಡ್ಡು ಸಿಗುತ್ತೆ. ಅಂದರೆ ಲೈಕ್ ನೋಡಿ, ಚಿಕನ್ ಕಾಂಬೋ ಆಗಿರ್ಬೋದು, ಮಟನ್ ಕಾಂಬೋ ಆಗಿರ್ಬೋದು, ಫಿಶ್ ಕಾಂಬೋ ಆಗಿರ್ಬೋದು. ಸೊ ಅದನ್ನು ದಾಟಿ ಪ್ರತಿಯೊಂದು ತುಂಬ ವೆರೈಟೀಸ್ ಬಂದು ನಮಗೆ ಇಲ್ಲಿ ಸಿಗುತ್ತೆ. ಸೊ ಏನೆಲ್ಲ ವೆರೈಟೀಸ್ ಇಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಬಂದು ವಿಡಿಯೋ ಒಳಗೆ ಹೋಗೋಣ. स्पेशल है हमारा संडे के मिलता है। महाराजा चिकन है। महाराजा चिकन चिली चिकन है। चिली चिकन चिली आंध्र स्टाइल चिली चिकन स्पाइसी रहता है पूरा। चिकन है गुंटूर चिकन, ठीक है, मीडियम स्पाइसी। ये रसम मिलेगा, रसम ग्रेवी 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 चिकन ग्रेवी। और है मटन कुर्मा। मटन कुर्मा ನೀರ್ ದೋಸೆ ಮತ್ತೆ ಇಡಿಯಾಪಂ. आपका नाम? कुसुम। कुसुम जी। कन्नड़ा बात करें? नहीं, हिंदी। हिंदी जी। आप कितने साल से इधर काम कर रही है? मैं 1 साल हो गया। 1 साल जी। ओके, क्या काम इधर कर रही है मैम आप? सर्विस। सॉरी? सर्विस। सर्विस जी। मतलब वेटर करती हूँ। हाँ, वेटर। ओके ओके, ठीक है ठीक है। ओके, कौन क्या क्या डिश है मैडम इधर? इधर सब इधर का है। क्या है? नाटी स्टाइल का है? नाटी स्टाइल का है। बात और नहीं ये नाटी स्टाइल। ओनली नाटी स्टाइल। जी। ये क्या है मैडम? ये रागी मुद्दे। रागी मुद्दे। हाँ जी, रागी बोल। आप बोलिए कन्नड़ा नहीं आ रही है, वो रागी मुद्दे कन्नड़ा है ना? हाँ ಸ್ವಲ್ಪ ಸ್ವಲ್ಪ, हाँ, थोड़ा थोड़ा। थोड़ा थोड़ा जी। ओके, थैंक यू मैडम। ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ನಾಟಿ ಮನೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಇರುವಂಥ ಈ ಒಂದು ಫುಡ್ ವೆರೈಟೀಸ್ ಬಂದು ನೋಡ್ಬೋದು ನೀವು. ಸೊ ಇದೆಲ್ಲ ಬಂದು ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಇದು ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಫುಡ್ಡು ರಿವ್ಯೂ ಮಾಡ್ತೀನಿ ಈಗ. ಸೊ ಫಸ್ಟು ಬಂದು ಇದನ್ನು ನೋಡ್ಬೋದು ನೀವು. ಲೈಕ್ ಇದು ಬಂದು ಗುಂಟೂರು ಚಿಕನ್ನು ನೋಡಿ, ಚಿಕನ್ ಗುಂಟೂರು. ಸೊ ನೆಕ್ಸ್ಟು ಬಂದು ಚಿಲ್ಲಿ ಚಿಕನ್ ನೋಡ್ಬೋದು. ಸೊ ಇದು ಬಿಟ್ಟರೆ ಬಂದು ಇದು ಚಿಕನ್ ಮಹಾರಾಜ ಮತ್ತು ಬಿರಿಯಾನಿ. ಮತ್ತು ಇಲ್ಲಿ ನೋಡ್ಬೋದು ಈ ಒಂದು ಸ್ಪೆಷಲ್ ಐಟಮ್ ಆ್ಯಕ್ಚುಲಿ ಇಲ್ಲಿರುವುದು. ಇಲ್ಲಿ ನೋಡಿ, ಇದು ಒಂದು ಇಡಿಯಾಪಮ್.
ಸೊ ಇಡಿಯಪ್ಪಂ ನೆಕ್ಸ್ಟ್ ಬಂದು ನೀರು ದೋಸೆ. ಸೊ ಈಗ ಇಡಿಯಪ್ಪಂ ಟ್ರೈ ಮಾಡೋಣ. ಫಸ್ಟು ಇಡಿಯಪ್ಪಂಗೆ ಇದೆ ಗುಂಟೂರು ಚಿಕನ್ ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಇಡಿಯಪ್ಪಂ ಗುಂಟೂರು ಚಿಕನ್. ಓಕೆ, ಇಡಿಯಪ್ಪಂ ಅಂತೂ ತುಂಬ ಸಣ್ಣಕ್ಕೆ ಚೆನ್ನಾಗಿದೆ. ಇಡಿಯಪ್ಪಂ ಗುಂಟೂರು ಚಿಕನು ಒಳ್ಳೆ ಕಾಂಬಿನೇಷನ್ ಅಂತ ಅಂತೀನಿ. ತುಂಬ ಅಂದರೆ ತುಂಬ ಸ್ಪೈಸಿಯಾಗಿದೆ. ಗುಂಟೂರು ಚಿಕನ್ ಅಲ್ವಾ, ಗುಂಟೂರು ಅಂದ ತಕ್ಷಣ ಈ ಒಂದು ಚಿಲ್ಲೀಸ್ನ ನಾವು ನೋಡ್ಬೋದು. ಟೇಸ್ಟ್ ವೈಸ್ ಗುಡ್ಡು, ಖಾರ, ಹೆವಿ ಖಾರ, ಗರಂ ಮಸಾಲೆ. ಚಿಕನ್ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ ಹೇಳಿ. ಆ್ಯಸ್ ಯೂಶುವಲ್ ಚಿಕನ್ ಬಂದು ಸಾಫ್ಟಾಗಿ ಬೆಂದಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಚಿಕನ್ ತುಂಬ ಸಾಫ್ಟು, ಸೂಪಿ, ಟೆಂಡರಿಯಾಗಿದೆ, ಸ್ಪೈಸಿ, ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ ಬಂದು ಯಾವುದು ಕೂಡ ಪೌಡ್ರ್ ಹಾಕಿ ಫ್ರೈ ಮಾಡ್ತಾ ಆ ಥರ ಫೀಲ್ ಆಗ್ತಾಯಿಲ್ಲ. ಎಲ್ಲನೂ ಬಂದು ಮಸಾಲೆಸು ಗ್ರೈಂಡ್ ಮಾಡಿ ಫ್ರೈ ಮಾಡಿ ಸೊ ಕುಕ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸ್ಪೈಸಿ ಗುಂಟೂರು ಚಿಕನ್, ಸ್ಪೈಸಿ, ಟೇಸ್ಟಿ. ಹಾಗೆ ನಾನು ಏನು ಮಾಡ್ತೀನಿ ಈಗ, ನೀರು ದೋಸೆನೇ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ನೀರು ದೋಸೆಗೆ ಚಿಲ್ಲಿ ಚಿಕನ್ ಟ್ರೈ ಮಾಡಿಬಿಡೋಣ ಹೇಗಿದೆ ಅಂತ. ನೀರು ದೋಸೆ, ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಒಂದು ಸ್ವಲ್ಪ ಅಲ್ಲ, ತುಂಬ ಸ್ಪೈಸಿ ಇದೆ ಚಿಲ್ಲಿ ಚಿಕನು. ಒಂದು ಸ್ವಲ್ಪ ಚೈನೀಸ್ ಸ್ಟೈಲಲ್ಲಿ ಇದೆ ಚಿಲ್ಲಿ ಚಿಕನ್ ಫ್ಲೇವರು. ಪೀಸ್ ನೋಡಿ. ಚಿಕನ್ ಮೀಟು ಫ್ರೆಶ್ ಆಗಿ ಫೀಲ್ ಮಾಡ್ಬೋದು. ಲಿಟ್ರಲಿ ಚಿಲ್ಲಿ ಚಿಕನ್ ಬಂದು ಒಂದು ಸ್ವಲ್ಪ ಚೈನೀಸ್ ಸ್ಟೈಲಲ್ಲಿ ನಾವು ಫೀಲ್ ಮಾಡ್ಕೋಬೋದು. ಚೈನೀಸ್ ಇದರಲ್ಲಿ ಇದೆ, ಬಟ್ ತುಂಬ ಸ್ಪೈಸಿ ಇದೆ, ಸಿಕ್ಕಾಪಟ್ಟೆ ಸ್ಪೈಸಿ. ಬಟ್ ಯಾರು ಸ್ಪೈಸಿನ ಬಂದು ಲೈಕ್ ಮಾಡ್ತೀರೋ ನೀವು ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಟ್ರೈ ಮಾಡ್ಬೋದು, ಲೈಕ್ ಮಾಡ್ತೀರಾ. ನೆಕ್ಸ್ಟ್ ಬಿರಿಯಾನಿ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಓಕೆ, ಬಿರಿಯಾನಿ ಅಷ್ಟೇ ಫುಲ್ ಆ್ಯಂಡ್ ಫುಲ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನಾಟಿ ಸ್ಟೈಲಲ್ಲಿ ಲೈಟ್ ಗ್ರೀನಿಶು ಟೇಸ್ಟು, ತಿಂದರೆ ಮಾತ್ರ ಟೇಸ್ಟ್ ಗೊತ್ತಾಗುತ್ತೆ. ಟೇಸ್ಟ್ ಟ್ರೈ ಮಾಡಿಬಿಡ್ತೀನಿ. ಯೂಶ್ವಲಾಗಿ ನಾಟಿ ಸ್ಟೈಲಲ್ಲಿ ಮಾಡಬೇಕಾದ್ರೆ ಅವ್ರು ಯಾವ ಥರ ಬಂದು ಆ ಸೊಪ್ಪು ಐಟಮ್ಸ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಆ ಸೊಪ್ಪುದ ಫ್ಲೇವರು ಅದನ್ನು ನಾವು ಇಲ್ಲಿ ಫೀಲ್ ಮಾಡ್ಬೋದು. ಪ್ಲಸ್ಸು ಸ್ವಲ್ಪ ಟೇಸ್ಟು, ಸ್ವಲ್ಪ ಖಾರ, ಪ್ರತಿಯೊಂದು ಈ ಬಿರಿಯಾನಿಯಲ್ಲಿ ನಾವು ಫೀಲ್ ಮಾಡ್ಕೋಬೋದು. ಮತ್ತು ಲೈಟಾಗಿ ಗರಂ ಮಸಾಲೆಗೆ ನೀವೊಂದು ಚಕ್ಕೆ, ಲವಂಗ ಆ ಫ್ಲೇವರ್ಸು ನಾವು ಫೀಲ್ ಮಾಡ್ಕೋಬೋದು. ಫುಲ್ ಆ್ಯಂಡ್ ಫುಲ್ ಪಕ್ಕ ನಾಟಿ ಸ್ಟೈಲಲ್ಲಿ ಇದೆ ಈ ಒಂದು ಬಿರಿಯಾನಿ.
ಪೀಸು ಓಕೆ, ಸೂಪ್ ಫೀಲ್ ಮಾಡ್ಕೋಬೋದು ನಾವು. ಬಿರಿಯಾನಿ ಚೆನ್ನಾಗಿದೆ. ಅದ್ರ ಜೊತೆಗೆ ನೆಕ್ಸ್ಟು ಸ್ಪೆಷಲ್ ಚಿಕನ್ ಮಹಾರಾಜ. ಅದರಲ್ಲಿ ಲೆಗ್ ಪೀಸ್ ನೋಡ್ಬೋದು. ಲೆಗ್ ಪೀಸು ಇದರ ಬಿರಿಯಾನಿ ಜೊತೆಗೆ ಒಂದು ಸ್ವಲ್ಪ ಈ ಚಿಕನ್ ಮಹಾರಾಜದಲ್ಲಿರೋ ಗ್ರೇವಿ ಹಾಕ್ಕೊತೀನಿ. ಅದು ಗ್ರೇವಿ ಹಾಕ್ಕೊಂಡಿದ್ದೀನಿ ಬಿರಿಯಾನಿಗೆ. ಡಿಫ್ರೆಂಟಾಗಿದೆ ಈ ಒಂದು ಚಿಕನ್ ಮಹಾರಾಜ. ಗರಂ ಮಸಾಲೆ ಫ್ಲೇವರು ತುಂಬ ಚೆನ್ನಾಗಿದೆ. ಫುಲ್ಲು ಸ್ಪೈಸಸ್ದು ಆ ಒಂದು ಅರೋಮಾ ಫೀಲ್ ಮಾಡ್ಕೋಬೋದು. ಮತ್ತು ಆ ಒಂದು ಏನಿದೆ ಖಾರ, ಸ್ಪೈಸಿ ಓವರಾಲ್ ಎಲ್ಲದರಲ್ಲೂ ಇದೆ. ಇದರಲ್ಲಿ ಕೂಡ ಬಂದು ಅಂದರೆ ಚಿಲ್ಲಿ ಚಿಕನ್ ಆಗಿರ್ಬೋದು, ಗುಂಟೂರು ಚಿಕನ್ ಆಗಿರ್ಬೋದು, ಈವನ್ ಚಿಕನ್ ಮಹಾರಾಜದಲ್ಲಿ ಕೂಡ ಬಂದು ಸ್ಪೈಸಿ ಫೀಲ್ ಮಾಡ್ಬೋದು. ಬಟ್ ಟೇಸ್ಟ್ ವೈಸ್ ಈಸ್ ಅಲ್ಟಿಮೇಟ್ ಅಂತೀನಿ. ಎಲ್ಲದರಲ್ಲೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಲೈಕ್ ಕರಿ ಲೀವ್ಸ್ ಜಾಸ್ತಿ ಹಾಕಿದ್ದಾರೆ. ಕರಿ ಲೀವ್ಸು ಮತ್ತು ಇವ್ರದ್ದೇ ಆದಂಥ ಆ ಒಂದು ರೆಸಿಪೀಸ್ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡಿರೋದು. ಆ ಫ್ರೈನೆಸ್ ಫೀಲ್ ಮಾಡ್ಕೋಬೋದು ನಾವು. ಅಂದರೆ ಈ ಒಂದು ಸೆಮಿ ಗ್ರೇವಿ ಏನಿದೆ, ಆ ಸೆಮಿ ಗ್ರೇವಿ, ಆ ಥಿಕ್ನೆಸ್ಸು, ಇಟ್ಸ್ ಓವರಾಲ್ ಇಟ್ಸ್ ಗುಡ್ ಅಂತೀನಿ. ಎಸ್ಪೆಷಲಿ ಈ ಒಂದು ಸೆಮಿ ಗ್ರೇವೀಸ್ ಏನಿದೆ, ಈ ಗ್ರೇವೀಸ್ಗೂ ಮತ್ತು ಈ ಒಂದು ನೀರು ದೋಸೆ ಮತ್ತು ಇಡಿಯಾಪ್ಪಂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ ನಾನು. ನೀರು ದೋಸೆಗೆ ಇಡಿಯಾಪ್ಪಂಗೂ ಈ ಒಂದು ಸ್ಟಾರ್ಟರ್ಸ್ ಏನಿದೆ ಸ್ಪೈಸಿಯಾಗಿದೆ, ಸ್ಪೈಸಿ ಟೇಸ್ಟಿ ತುಂಬ ಚೆನ್ನಾಗಿದೆ. ಮತ್ತು ಬಿರಿಯಾನಿ ಅಫ್ಕೋರ್ಸ್ ಬಿರಿಯಾನಿಯಲ್ಲಿ ಕೂಡ ಬಂದು ಟೇಸ್ಟು, ಆ ಒಂದು ಫ್ಲೇವರು, ಬಿರಿಯಾನಿ ಫ್ಲೇವರು, ಆ ಒಂದು ಲೀವ್ಸ್ ಏನಿದೆ, ಪುದೀನ, ಕೊರಿಯಂಡರು ಮತ್ತು ಬೇರೆ ಏನು ಒಂದು ಸೊಪ್ಪು ಹಾಕಿ ಇವರು ಪ್ರಿಪೇರ್ ಮಾಡ್ತಾರೆ ಬಿರಿಯಾನಿನ ಪಕ್ಕಾ ನಾಟಿ ಸ್ಟೈಲಾಗಿ. ಸೊ ಆ ಒಂದು ಫ್ಲೇವರ್ನ ಇಲ್ಲಿ ನಾವು ಫೀಲ್ ಮಾಡ್ಕೋಬೋದು. ಸೊ ನಾಟಿ ಮನೆ ಅಂದ ತಕ್ಷಣ ಪ್ರತಿಯೊಂದು ಕೂಡ ಬಂದು ಒಂದು ಪಕ್ಕ ನಾಟಿ ಶೈಲಿಯಲ್ಲಿ ಇದೆ. ಇದು ಏನಿದೆ ಈ ಪೀಸ್ ಬಂದು ಚಿಕನ್ ಮಹಾರಾಜದಲ್ಲಿ ಪರ್ಟಿಕ್ಯುಲರ್ ಆಗಿ ಬಂದು ಈ ಲೆಗ್ ಪೀಸಸ್ ಬಂದು ಯೂಶ್ವಲ್ ಆಗಿ ಬಂದು ಅವರು ಸೆಲೆಕ್ಟೆಡ್ ಮಾಡಿ ಹಾಕಿರೋದು ಬಂದು ನಮ್ಗೆ ಗೊತ್ತಾಗ್ತಿದೆ ನೋಡಿ, ಚಿಕನ್ ಮಹಾರಾಜ. ಸೊ ಇಲ್ಲೂ ಇನ್ನೊಂದು ಪೀಸ್ ಇದೆ. ಸೊ ಇದನ್ನು ಟ್ರೈ ಮಾಡಿಬಿಡ್ತೀನಿ. ಲೆಗ್ ಪೀಸ್ ಮೀಟು ತುಂಬ ಸಾಫ್ಟು, ಸೂಪ್ನೆಸ್ಸು ಟೆಂಡರಿಯಾಗಿ ಬೆಳೆದಿದೆ. ಅಲ್ಲಿರುವಂಥ ಒಂದು ಸೆಮಿ ಗ್ರೇವಿ ಚಿಕನ್ಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಮರ್ಜ್ ಆಗಿರೋದು ನಾವು ನೋಡ್ಬೋದು. ತುಂಬ ಸಾಫ್ಟಾಗಿದೆ. ಮೀಟೆಲ್ಲ ಆ ಒಂದು ಕರೆಕ್ಟಾಗಿರೋ ಒಂದು ಲೆವೆಲಲ್ಲಿ ಬೆಂದಿರೋದು ನಾವು ನೋಡ್ಬೋದು. ನನ್ನ ಪ್ರಕಾರ ಓವರಾಲ್ ಟೇಸ್ಟ್ ವೈಸ್ ದೆನ್ ಕ್ವಾಲಿಟಿ ವೈಸ್ ಇಟ್ಸ್ ರಿಯಲಿ ಗುಡ್ ಅಂತ ಹೇಳ್ತೀನಿ ನಾನು. ಓವರಾಲ್ ಇಟ್ಸ್ ಗುಡ್ ಅಂತೀನಿ. ನೈಸ್, ಯು ಮಸ್ಟ್ ಟ್ರೈ. ಸೊ ಇದ್ರದ್ದು ಏನಿದೆ ಪ್ರೈಸು, ಕಾಸ್ಟು ಪ್ರತಿಯೊಂದು ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ ಸರ್, ಈ ಹೋಟೆಲ್ ಏನಿದೆ ನಾಟಿ ಮನೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಷ್ಟು ವರ್ಷಗಳಿಂದ ತಾವು ರನ್ ಮಾಡ್ತಾ ಇದ್ದೀರಾ ಸರ್? ನಾನು 8 ವರ್ಷದಿಂದ ಮಾಡ್ತಾ ಇದ್ದೀರಿ ಮೇಡಮ್. 8 ವರ್ಷ? 8 ವರ್ಷ ಆಯ್ತು ಈಗ. ಓಕೆ ಸರ್, ಇದು ಏನು ಫುಲ್ ಆ್ಯಂಡ್ ಫುಲ್ ನಾಟಿ ಸ್ಟೈಲಾ ಇಲ್ಲ ಬೇರೆ ಏನಾದರೂ ಇದೆಯಾ, ಹೇಗೆ ಸರ್? ಇದು ನಮ್ಮ ಮನೆಯೊಳಗೆ ಯಾವ ಥರ ಮಾಡ್ತೀರೋ ಅದೇ ಥರ ನಾವು ಮಾಡ್ತಾ ಇದ್ದೀರಿ ಮೇಡಮ್. ಅದರಿಂದ ಜನ ನಮ್ಮ ಹತ್ರ ಬಂದು ಹೋಗ್ತಾನೆ ಇದ್ದಾರೆ. ಇಲ್ಲಿ ನಾವು ಮನೆಯೊಳಗೆ ಯಾವ ಥರ ಪ್ರಿಪೇರ್ ಮಾಡ್ತೀರಿ ಅದೇ ಥರ ಇಲ್ಲಿ ಮಾಡ್ತೀರಿ ಮೇಡಮ್. ಹೋಮ್ಲಿ ಫುಡ್ ಅಂತಿದ್ದೀರಾ? ಒಳ್ಳೆ ಓಮೆ ನಾವು ಮಾಡೋದೆಲ್ಲ ಓಮೆ. ಸರ್ ಏನೆಲ್ಲ ಫುಡ್ ವೆರೈಟೀಸ್ ನಿಮ್ಮ ಹತ್ರ ಸಿಗುತ್ತೆ ಸರ್ ನಿಮ್ಮ ಹೋಟೆಲ್ಗೆ ಬಂದರೆ? ನಮಗೆ ನಾಟಿ ಬಿರಿಯಾನಿ ಇದೆ, ನಾಟಿ ಚಿಕನ್ ಇದೆ, ಕಬಾಬ್ ಇದೆ, ಲಾಲಿಪಾಪ್ ಇದೆ, ಗುಂಟೂರು ಚಿಕನ್ ಇದೆ, ಚಿಲ್ಲಿ ಚಿಕನ್ ಇದೆ. ಎಲ್ಲ ನಾಟಿ ಐಟಮೇ ನಮ್ಮ ಹತ್ರ ಸಿಗೋದು. ಅದೆಲ್ಲ ಚೆಕ್ ಮಾಡಿ ಬೆಳಗ್ಗೆ ನಾವು ಚೆಕ್ ಮಾಡಿ ಎಲ್ಲ ಇದು ಮಾಡೋದು. ಒಬ್ಬರು ಬಂದು ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ಇದೆ ಅಂದರೆ ಓಕೆ, ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನ ಏನು ಬೇಕೋ ಆವಾಗಲೇ ಎಲ್ಲ ರೆಡಿ ಮಾಡಿ ಇದು ಮಾಡ್ತೀವಿ ನಾವು. ಓಕೆ, ಅಂದರೆ ಕ್ವಾಲಿಟಿ ಚೆಕ್ ಮಾಡ್ತೀನಿ ಅಂತೀರಾ? ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ತೀವಿ ಮೇಡಮ್ ನಾವು. ಬೆಳಗ್ಗೆ ಎಲ್ಲ ಚೆಕ್ ಮಾಡಿ ನಾವು ಇದು ಮಾಡೋದು. ಓಕೆ
ಸರ್ ಇವಾಗ ನೀವು ಚಿಕನ್ ಬಗ್ಗೆ ಮಾತ್ರ ಹೇಳಿದ್ರಿ. ಸೊ ಇಲ್ಲಿ ಬಂದು ಮಟನ್ ಕಾಂಬೋ ಇದೆ, ಚಿಕನ್ ಕಾಂಬೋ ಇದೆ, ಮತ್ತೆ ಬಂದು ಫಿಶ್ ಕಾಂಬೋ ಇದೆ. ಸೊ ಇದು ಎಲ್ಲ ಇದೆಯಾ? ಎಲ್ಲ ಇದೆ ಮೇಡಮ್, ಎಲ್ಲ ಸಿಗುತ್ತೆ. ಓಕೆ ಓಕೆ ಫೈನ್ ಸರ್. ಎಲ್ಲ ಸೂಪರ್ ಆಗಿದೆ ಮೇಡಮ್, ಏನು ಹೇಳೋದ್ ಥರ ಇಲ್ಲ. ನಮ್ದೆಲ್ಲ ಒಳ್ಳೆ ಊಟ, ಜನ ಬರಬೇಕು, ಜನ ತಿನ್ನಬೇಕು, ಚೆನ್ನಾಗಿ ಸಂತೋಷವಾಗಿ ಹೋಗ್ಬೇಕು ಅಂತೆ ನಾವು ಮಾಡ್ತಾ ಇರೋದು ಮೇಡಮ್. ಓಕೆ ಓಕೆ ಫೈನ್ ಸರ್. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಫ್ರೆಂಡ್ಸ್, ಇಲ್ಲೇನಿದೆ ಈ ಒಂದು ನಾಟಿ ಮನೆ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಫುಡ್ಡು ಹೇಗಿದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡಿದೆ ನಾನು. ಇದ್ರದ್ದು ಪ್ರೈಸು, ಅಡ್ರೆಸ್ಸು ಪ್ರತಿಯೊಂದು ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ವಿಡಿಯೋ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೆನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.